ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಭೋಗಿ ಹಬ್ಬ ತುಂಬ ಮುಖ್ಯವಾದ ಹಬ್ಬ. ನಾವೆಲ್ಲ ಜೀವನದಲ್ಲಿ ಅಂದ್ಕೊಳ್ತಾ ಇರ್ತೀವಿ, ನಮಗೂ ರಾಜ ವೈಭೋಗ ಬೇಕಾಗಿದೆ, ನಾವು ತುಂಬ ಐಷಾರಾಮಿ ಜೀವನ ಅಂತ ಹೇಳ್ತಾ ಇರ್ತೀವಿ. ಅಂಥ ಜೀವನವನ್ನು ಅನುಭವಿಸಬೇಕು. ಆದರೆ ಏನು ಮಾಡೋದು? ದುಡ್ಡೇ ಇಲ್ಲ. ದುಡ್ಡು ಬಂದರೆ ತಾನೇ ಅಂಥ ಜೀವನವನ್ನು ಅನುಭವಿಸಲಿಕ್ಕೆ ಸಾಧ್ಯ. ಆ ಭೋಗ, ಆ ಆನಂದ, ಆ ಸುಖ ಇದೆಲ್ಲ ಅನುಭವಿಸಬೇಕು ಅಂತಾದರೆ ನಮ್ಮ ಅನೇಕ ಈ ಪರಂಪರೆಗಳಲ್ಲಿ ಈ ಹಬ್ಬದ ಆಚರಣೆಗಳು ಬಂದಿದೆ. ಅದರಲ್ಲಿ ಪ್ರಮುಖವಾದ ಹಬ್ಬ ಅಂತ ಈ ಭೋಗಿ ಹಬ್ಬ ಬಂದಿದೆ. ಈ ಭೋಗಿ ಹಬ್ಬ ದಿವಸ ಏನು ಮಾಡಬೇಕು? ಕೆಲವೊಂದು ಮಾಡಿದರೆ ನಿಮಗೆ ಜೀವನದಲ್ಲಿ ಸುಖಮಯವಾದ ಭೋಗ, ದುಃಖನೇ ಇಲ್ಲ, ಒಳ್ಳೆ ಸುಖ ಸಿಗತ್ತೆ. ಹಾಗಾದ್ರೆ ಏನು ಮಾಡಬೇಕು ಈ ಭೋಗಿ ಹಬ್ಬದಲ್ಲಿ ಅಂತಂದಾಗ, ಇದನ್ನು ಯಾವಾಗ ಆಚರಿಸೋದು ಅಂತ ಮೊಟ್ಟ ಮೊದಲಿಗೆ ತಿಳಿಬೇಕು. ಧನುರ್ಮಾಸದ ಕೊನೆಯ ದಿವಸ, ಸಂಕ್ರಾಂತಿಯ ಹಿಂದೆ ಈ ರೀತಿ ಭೋಗಿ ಹಬ್ಬದ ಒಂದು ಆಚರಣೆ ಬಂದಿದೆ. ಇಂದಿನ ದಿವಸ ವಿಶೇಷವಾಗಿ ಇಂದ್ರದೇವರ ಪೂಜೆಯನ್ನು ಮಾಡಬೇಕು. ಇಂದ್ರದೇವರ ಸ್ತೋತ್ರವನ್ನು ಹೇಳಬೇಕು. ಯಾಕೆ ಇಂದ್ರದೇವರನ್ನ ಸ್ತೋತ್ರ ಮಾಡಬೇಕು ಅಂದರೆ, ಮಳೆ ಬೆಳೆ ಏನೇ ಇದ್ರೂ ಅದು ಇಂದ್ರದೇವರ ಅನುಗ್ರಹದಿಂದ. ಆದ್ದರಿಂದ ವಿಶೇಷವಾಗಿ ಇಂದ್ರದೇವರನ್ನು ಆರಾಧನೆ ಮಾಡಬೇಕು. ನಾವು ಕೇಳ್ತೀವಿ, ಇಂದ್ರದೇವರಿಗೂ ಕೂಡ ಒಮ್ಮೆ ಅಹಂಕಾರ ಬಂದಿತ್ತು. ಗೋವರ್ಧನ ಪರ್ವತವನ್ನು ಎತ್ತಿ ಕೃಷ್ಣ ತಾನು ಅಂದಿನ ದಿವಸ ಇಂದ್ರನ ಪೂಜೆ ಮಾಡಬೇಡಿ, ಗೋವರ್ಧನನ ಪೂಜೆ ಮಾಡಿ ಅಂತ ಹೇಳಿದ್ನಲ್ವ. ಅಂದರೆ ಅದು ಅಹಂಕಾರ ನಿಲ್ಲಿಸ್ಲಿಕ್ಕೆ ಹಾಗೆ ಮಾಡಿದ್ದು ಕೃಷ್ಣ. ನಮ್ಮ ಅನುಸಂಧಾನ ಇರಬೇಕು. ಇಂದ್ರದೇವರು ಹಾಗೆ ಕೃಷ್ಣನಿಗೆ, ಗೋವುಗಳಿಗೆ ಎಲ್ಲ ಆರಾಧನೆ ಮಾಡಬೇಕು. ಆಗ ಹೇಗೆ ಜಗತ್ತಿಗೆ ಮಳೆ ಬೆಳೆಗಳು ಸಿಗುತ್ತೋ, ನಮ್ಮ ಮನೆಯಲ್ಲೂ ಕೂಡ ಮಳೆ ಬೆಳೆ ಎಲ್ಲ ಆಗತ್ತೆ. ಅಂದ ಅರ್ಥ ಏನು? ನಾವೇನು ಅಂದ್ಕೊಳ್ತೀವಿ ಅಂಥ ಅಭೀಷ್ಟಗಳನ್ನು ಮಳೆ ರೀತಿಯಲ್ಲಿ ಭಗವಂತ ಸುರಿಸ್ತಾನೆ. ಈ ಎಲ್ಲ ರೀತಿಯಲ್ಲಿ ಈ ಭೋಗಿ ಹಬ್ಬದ ಆಚರಣೆಯನ್ನು ಪ್ರತಿಯೊಬ್ಬರು ಕೂಡ ವಿಶೇಷವಾಗಿ ಮಾಡಬೇಕು. ಅದರಲ್ಲಿ ಇಂದಿನ ದಿವಸ ಏನು ಮಾಡಬೇಕು? ಮನೆಯನ್ನು ಸ್ವಚ್ಛಗೊಳಿಸ್ಬೇಕು ಗೋಮಯದಿಂದ. ಆಮೇಲೆ ತಳಿರು ತೋರಣದಿಂದ ಅಲಂಕರಿಸಬೇಕು. ಮುಂದೆ ಗೋಮಯದಿಂದಾಗಿ ಸ್ವಚ್ಛ ಮಾಡಬೇಕು ಮನೆ ಮುಂಭಾಗವನ್ನು. ಆಮೇಲೆ ಸಿಹಿ ಗುಂಬಳಕಾಯಿ ಏನಿದೆ ಅದರಿಂದ ಪಲ್ಯ, ಈ ಥರದ ವಿಶೇಷ ಪದಾರ್ಥಗಳು ಏನಿದೆ ಅದನ್ನೆಲ್ಲ ನಿರ್ಮಾಣ ಮಾಡಿ ದೇವರಿಗೆ ಅರ್ಪಣೆ ಮಾಡಿ ಅದನ್ನು ಸ್ವೀಕಾರ ಮಾಡಬೇಕು. ಸ್ತ್ರೀಯರಾದವರು ವಿಶೇಷವಾಗಿ ಸಿಹಿ ಕುಂಬಳಕಾಯಿ ಏನಿದೆ ಅದನ್ನು ದಾನ ಮಾಡ್ತಾರೆ. ಈ ಭೋಗಿ ಹಬ್ಬದ ಅಂಗವಾಗಿ ಅದನ್ನು ಮಾಡಬೇಕು. ಅಷ್ಟೇ ಅಲ್ಲ, ಬೆಳಗಿನ ಜಾವ ವಿಶೇಷವಾಗಿ ಎಲ್ಲ ಸ್ನಾನ ಮಾಡಿ ದೇವರ ಪೂಜೆಯನ್ನೆಲ್ಲ ಮುಗಿಸಿ ಮುಂಚೆನೆ ಬ್ರಾಹ್ಮಣ ದಂಪತಿಗಳಿಗೆ, ಅಂದರೆ ಗಂಡ ಹೆಂಡತಿ, ವಿಶೇಷವಾಗಿ ಧರ್ಮಾಚರಣೆಯನ್ನು ಮಾಡಿಕೊಂಡು ಸಾತ್ವಿಕ ಜೀವನವನ್ನು ನಡೆಸ್ತಾ ಇರುವಂಥ ಒಳ್ಳೆಯ ದಂಪತಿಗಳನ್ನು ಕರಿಬೇಕು. ಕರೆದು ಅವರಿಗೆ ದವಸ ಧಾನ್ಯ ಇದನ್ನೆಲ್ಲ ಕೊಡುವಂಥ ಒಂದು ಸಂಪ್ರದಾಯ ಬಂದಿದೆ. ಅದೇನೆಂದರೆ, ವರ್ಷದ ಮೊದಲು ನಾವೇನೇ ಒಂದು ಸ್ವೀಕಾರ ಮಾಡಬೇಕು ಅಂತ ಆದರೂ ಅದನ್ನು ಇನ್ನೊಬ್ಬರಿಗೆ ಕೊಟ್ಟು ಸ್ವೀಕಾರ ಮಾಡಬೇಕು ಅಂತ. ಅಂದರೆ ದೇವರಿಗೆ ಪ್ರತಿನಿತ್ಯ ಅರ್ಪಣೆ ಮಾಡ್ತೀವಿ, ದೇವತೆಗಳಿಗೆ ಅರ್ಪಣೆ ಮಾಡ್ತೀವಿ, ಹಾಗೆ ಇನ್ನೊಬ್ಬರಿಗೆ ಭೋಜನ ಹಾಕಿಸಿ ಅಥವಾ ಇನ್ನೊಬ್ಬರಿಗೆ ಕೊಟ್ಟು ಆಮೇಲೆ ನಾವು ಸ್ವೀಕಾರ ಮಾಡಬೇಕು ಅಂತಿದೆಯಲ್ಲ, ಆ ರೀತಿಯಲ್ಲಿ ಈ ಭೋಗಿ ಹಬ್ಬದ ದಿವಸ ಸಾಧ್ಯವಾದಷ್ಟು ಒಬ್ಬರ ಮನೆಗೆ, ಸಾತ್ವಿಕರ ಮನೆಗೆ ಹೋಗಿ ತರಕಾರಿ, ಹಣ್ಣು, ಎಣ್ಣೆ, ತುಪ್ಪ ಇದನ್ನೆಲ್ಲ ಕೊಡಬೇಕು. ಒಂದು ಅವರನ್ನು ಆಹ್ವಾನ ಮಾಡಿ ಮನೆಗೆ ಅವರಿಗೆ ಭೋಜನವನ್ನು ಹಾಕಿಸಿ ಅವರಿಗೆ ಕೈ ತುಂಬ ದಕ್ಷಿಣೆ ಎಲ್ಲ ಪದಾರ್ಥಗಳನ್ನು ಕೊಟ್ಟು ಅದನ್ನು ಉಪಯೋಗಿಸಿ ಅಂತ ಹೇಳಿದ್ರೆ, ಆವಾಗ ನಮಗೆ ಬರುವಂಥ ಪುಣ್ಯ ಇದೆಯಲ್ಲ, ಬಹಳ ವಿಶಿಷ್ಟವಾದ ಪುಣ್ಯ. ಯಾಕೆಂದರೆ ಈ ಸಂಕ್ರಮಣದ ಹಿಂದಿನ ದಿವಸ, ಮಾನ್ಯ ದಿವಸ ಈ ಥರ ಎಲ್ಲ ಕೆಲವು ಘಳಿಗೆಗಳು ಅಂತಿದೆ, ಪರ್ವಕಾಲದಷ್ಟು ಸಮಾನ. ಒಂದು ಮಾತನ್ನು ಹೇಳ್ತಾರೆ, ಸಂಕ್ರಮಣದ ಹೊತ್ತಿಗೆ ಅದಕ್ಕಿಂತ ಮುಂದಕ್ಕೆ 30 ಘಳಿಗೆ ಅಂದರೆ 720 ನಿಮಿಷಗಳ ಕಾಲ ಬಹಳ ಪುಣ್ಯವಾದ ಕಾಲ. ಆ ಕಾಲದಲ್ಲಿ ನೀವೇನು ಮಾಡಿದ್ರೂ ಜೀವನದಲ್ಲಿ ಮತ್ತೆ ಅಷ್ಟು ಪುಣ್ಯ ಸಂಪಾದನೆ ಮಾಡ್ಲಿಕ್ಕೆ ಆಗಲ್ವಂತೆ, ಅಷ್ಟು ಪುಣ್ಯ ಸಿಗತ್ತೆ ಅಂತ ಹೇಳ್ತಾರೆ. ಹಾಗೆ ಪರ್ವಕಾಲಗಳು ಬಂದಾಗಲೆಲ್ಲ ಹಿಂದಿನ ದಿವಸನೂ ಅಷ್ಟೇ ಮುಖ್ಯ, ಅದು ಈ ಭೋಗಿ ಹಬ್ಬದ ದಿವಸ. ಹಾಗಾಗಿ ಈ ದಿವಸ ಎಣ್ಣೆ ಸ್ನಾನವನ್ನು ಮಾಡೋದಿದೆ. ಆದರೆ ಕೆಲವು ಸಲ ಅಮಾವಾಸ್ಯೆ, ದ್ವಾದಶಿ, ದಶಮಿ ಬಂದ್ಬಿಡತ್ತೆ. ಆಗ ಅಭ್ಯಂಜನ ನಿಷಿದ್ಧ.
ಅಂದರೆ ಎಣ್ಣೆ ಸ್ನಾನ ಮಾಡೋ ಹಾಗಿಲ್ಲ ಈ ದಿವಸಗಳಲ್ಲಿ. ಆಗೇನು ಮಾಡಬೇಕು, ಭೋಗಿ ಹಬ್ಬ ಬಂತು, ಪವಿತ್ರ ದಿವಸ ಅಂತ ಪ್ರಶ್ನೆಗಳು ಬರಲಿಕ್ಕಿದೆ. ಆಗೇನಿಲ್ಲ, ಸ್ವಲ್ಪ ಹಾಲು ತುಪ್ಪ ಬೆರೆಸಿ ಸ್ನಾನವನ್ನು ಮಾಡಬೇಕು ಆವಾಗ, ಅಂಥ ಸಂದರ್ಭದಲ್ಲಿ. ಇಲ್ಲ ಬೇರೆ ದಿವಸ ಬಂದಿದೆ ಅಂದರೆ ಆಗ ಅಭ್ಯಂಜನ ಮಾಡಲೇಬೇಕು. ಅದರಲ್ಲೂ ವಿಶೇಷವಾಗಿ ಈ ಮೊರದ ಬಾಗಿನವನ್ನು ಈ ಮುತ್ತೈದೆಯರಿಗೆ ಕೊಡಬೇಕು. ಅದರಲ್ಲಿ ಇರಬೇಕಾದ ವಸ್ತುಗಳು ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ, ಆದರೂ ಅದನ್ನು ತಪ್ಪದೆ ಇಷ್ಟನ್ನು ಕೊಡಲೇಬೇಕು. ಅಕ್ಕಿ, ಬೇಳೆ, ಎಳ್ಳು, ಉಪ್ಪು, ಹುಣಸೆ ಹಣ್ಣು ಮತ್ತು ಬತ್ತಿಗಳು, ಅದು ಕೂಡ ದೇವರ ದೀಪಕ್ಕೆ ಹಚ್ಚುವಂಥದ್ದು ಏನಿದೆ ಅದಕ್ಕೆ ಬೇಕಾದದ್ದು, ಬೆಲ್ಲ, ಜೀರಿಗೆ, ಲವಂಗ, ಮೆಣಸು, ಇಂಗು, ಎಣ್ಣೆ, ತುಪ್ಪ, ಅರಶಿನ, ಕುಂಕುಮ, ಹೀಗೆಲ್ಲ ನಿಮಗೆ ಗೊತ್ತೇ ಇದೆ. ಹಣ್ಣುಗಳನ್ನು ಇಡಬೇಕಾದ್ರೆ ನಿಷಿದ್ಧವಲ್ಲದ ಹಣ್ಣುಗಳನ್ನು ಇಡಬೇಕು, ನಿಷಿದ್ಧವಲ್ಲದ ತರಕಾರಿನ ಇಡಬೇಕು. ಹೋಗಿ ಈರುಳ್ಳಿಯನ್ನು ಇಟ್ಟುಬಿಟ್ರೆ ಮರದ ಬಾಗಿನಲ್ಲಿ ಹಾಗೆಲ್ಲ ಇಡ್ಲಿಕ್ಕೆ ಹೋಗಬಾರ್ದು. ಯಾವುದನ್ನು ನಿಷೇಧ ಮಾಡಿದ್ದಾರೆ ಶಾಸ್ತ್ರದಲ್ಲಿ, ಇಂಥದ್ದನ್ನು ತಗೊಳ್ಬಾರ್ದು ಅಂತ, ಅಂಥ ಪದಾರ್ಥವನ್ನು ದಾನಕ್ಕೆ ಅಂತ ಕೊಡಬೇಕಾದ್ರೆ ಅದನ್ನೆಲ್ಲ ಕೊಡಬಾರ್ದು. ಹಾಗೆ ಅಷ್ಟೇ ಅಲ್ಲದೆ ಇನ್ನೂ ಕೆಲವನ್ನು ಕೊಡೋದಿದೆ. ಯಾವುದನ್ನು, ಈಗ ಕರಿಮಣಿ, ಕನ್ನಡಿ, ಬಳೆ, ಕಾಡಿಗೆ ಇದೆಲ್ಲ ಕೊಡ್ತೀರಿ. ಎಲ್ಲ ಕೊಟ್ಟು ಕೊನೆಗೆ ಒಂದು ದಕ್ಷಿಣೆ ಇಡದೇ ಇದ್ರೆ ಮತ್ತೆ ವ್ಯರ್ಥ ಆಗಿಬಿಡುತ್ತೆ. ಹಾಗಾಗಿ ದಕ್ಷಿಣೆಯನ್ನು ಇಡೋದು ಬಹಳ ಮುಖ್ಯ. ದಕ್ಷಿಣೆಯನ್ನು ಇಡ್ತಾರೆ. 1 ರೂಪಾಯಿ ದಕ್ಷಿಣೆ ಇಟ್ಟು ಕೊಟ್ಟರೆ ಮರದ ಬಾಗಿನ ಉಪಯೋಗ ಇದೆಯಾ? 10 ರೂಪಾಯ, 100 ರೂಪಾಯಿನ ಸರಿಯಾಗಿ ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆಯ ಮೊತ್ತವನ್ನು ಕೊಡಬೇಕು. ಯಾಕೆಂದರೆ ಯಾರೂ ಕೂಡ ಹಾಗೆ ಸುಮ್ಮನೆ ಸಿಗೋದಿಲ್ವಂತೆ. ಒಳ್ಳೆ ಮುತ್ತೈದೆಯರು ಸಿಕ್ಕಾಗ ನಾವು ಪುಣ್ಯ ಸಂಪಾದನೆ ಮಾಡ್ಕೊಳ್ಬೇಕು ಅಂದರೆ ಒಳ್ಳೆ ಸಂಭಾವನೆಯನ್ನು ಕೊಡಬೇಕು. ಒಳ್ಳೆ ಸಂಭಾವನೆ ಕೊಟ್ಟಾಗ ಯಾರು ಎಷ್ಟು ತೃಪ್ತಿಯನ್ನು ಪಡ್ತಾರೋ ಆ ತೃಪ್ತಿಗೆ ಅನುಗುಣವಾಗಿ ಒಳ್ಳೆಯ ಫಲವನ್ನು ಅನುಭವಿಸ್ಬೋದು. ನಾವು ಎಷ್ಟು ದುಡಿತೀವೋ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಮನಸ್ಸು ಮಾಡಿ ಕೊಡಬೇಕಂತೆ. ಯಾಕೆಂದರೆ ಮನಸ್ಸಿನಲ್ಲಿ ಒಂದು ಉದಾರ ಭಾವನೆ ಇರಬೇಕಂತೆ. ಉದಾರ ಭಾವನೆಯಿಂದ ಕೊಟ್ಟಾಗ ಮಾತ್ರ ಅದು ಫಲಕಾರಿಯಾಗುತ್ತೆ. ನಮಗೆ ದುಡಿಯೋದು ತುಂಬ ದುಡಿದಿರ್ತೀವಿ, ಸ್ವಲ್ಪ ಕಡಿಮೆನೇ ಕೊಡೋಣ ಅನ್ನೋ ಭಾವದಿಂದ ಕೊಡ್ತಾ ಇರ್ತೀವಿ. ಹಾಗೆ ಮಾಡಬಾರ್ದು. ನಿಷ್ಕಲ್ಮಶ ಭಾವದಿಂದ ಕೊಡೋಣ, 1 ಪಟ್ಟು ಜಾಸ್ತಿನೇ ಅಂತ ಕೊಟ್ಬಿಡ್ಬೇಕಂತೆ. ಯಾಕೆ? ಆ ನಿಷ್ಕಲ್ಮಶ ಭಾವನೆ ಇದೆಯಲ್ಲ, ಆ ಭಾವನೆಯಿಂದ ಕೊಡೋ ದಾನನೇ ಪರಿಪೂರ್ಣವಾಗಿ ನಮಗೆ ಫಲವನ್ನು ಕೊಡುತ್ತೆ. ಈ ನಿಟ್ಟಿನಲ್ಲಿ ಈ ಭೋಗಿ ಹಬ್ಬದ ದಿವಸ ವಿಶೇಷವಾಗಿ ಈ ಮೊರದ ಬಾಗಿನಿದ್ರೆ ಅದನ್ನು ಸಮರ್ಪಣೆ ಮಾಡಬೇಕು. ಅಷ್ಟೇ ಅಲ್ಲದೆ ಇದೆಲ್ಲವೂ ಕೂಡ ಸುಮ್ಮನೆ ಸಂಪ್ರದಾಯಗತವಾಗಿ ಬಂದದ್ದಲ್ಲ, ಹೊರತು ಶಾಸ್ತ್ರಗಳ ಮಾತುಗಳು ಕೂಡ ಇದೆ. ನಾವು ಏನನ್ನು ದುಡಿತೀವೋ ಅದರಲ್ಲಿ ಸಂಕುಚಿತ ಮನೋಭಾವದಿಂದ ಒಬ್ಬರಿಗೆ ದಾನ ಕೊಡಬೇಕು ಅಂತಿಲ್ಲ. ಆ ಸಂಕುಚಿತ ಮನೋಭಾವ ಬಿಟ್ಟು ನಿಷ್ಕಲ್ಮಶವಾಗಿ ಕೊಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಆ ನಿಟ್ಟಿನಲ್ಲಿ ಈ ಹಬ್ಬದ ಅಂಗವಾಗಿ ಇದೆಲ್ಲ ಆಚರಣೆಗಳು ಬಂದಿವೆ. ಅಷ್ಟೇ ಅಲ್ಲ, ಇದೆಲ್ಲ ಸಿದ್ಧಪಡಿಸ್ಕೊಳ್ತೀರಲ್ಲ ಮರದ ಬಾಗಿನಕ್ಕೆ ಅಂತ ಆಹ್ವಾನ ಮಾಡಿರ್ತೀರಿ ಒಬ್ಬರನ್ನ, ಮನೆಗೆ ಬನ್ನಿ ಅಂತ. ಅದರ ಮುಂಚೆ ಏನು ಮಾಡಬೇಕು? ಕೊಡೋ ಮುಂಚೆ ದೇವರಿಗೆ ದೀಪ ಹಚ್ಚಬೇಕು. ಆಮೇಲೆ ದೇವರ ಮುಂದೆ ಇಡಬೇಕು. ದೇವರಿಗೆ ಮೊದಲು ಅರ್ಪಣೆ ಮಾಡಬೇಕು. ಈ ಮರದ ಬಾಗಿನ ಏನಿದೆ ಅದೆಲ್ಲ ದೇವ್ರ ಮನೆಯಲ್ಲಿ ಆ ಮರದ ಬಾಗಿನೇ ಇರಲ್ಲ, ಎಲ್ಲೋ ಇವರು ರೂಮಲ್ಲಿ ಇರುತ್ತೆ, ಎಲ್ಲೋ ಒಂದು ಕಡೆ ಒಳಗಡೆ ಹಾಕಿರ್ತೀವಿ, ಅದು ತೊಗೊಂಬಂದು ಹೊರಗಡೆ ಬಂದ ಕೂಡಲೇ ಇಟ್ಬಿಡ್ತೀವಿ. ಹಾಗಲ್ಲ, ಏನೇ ಕೊಟ್ಟರು ದೇವರಿಗೆ ಸಮರ್ಪಣೆ ಮಾಡಿ ಆಮೇಲೆ ಮುತ್ತೈದೆಯರಿಗೆ ಕೊಡಬೇಕು. ಆವಾಗ ಏನು ಮಾಡಬೇಕು? ಮುತ್ತೈದೆಯರಿಗೆ ಕೊಡ್ತಾ ಅಲ್ಲೂ ಒಂದು ಕ್ರಮ ಇದೆ. ಅವ್ರನ್ನ ಯಾವ ದಿಕ್ಕಕ್ಕೆ ಕೂಡಿಸ್ಬೇಕು? ಪೂರ್ವ ದಿಕ್ಕಕ್ಕೆ ಕೂಡಿಸ್ಬೇಕು. ಮಣೆ ಹಾಕಿರಬೇಕು. ಅವರ ಪಾದ ಪೂಜೆ ಮಾಡಬೇಕು. ಅದರ ಮುತ್ತೈದೆಯ ಕಾಲನ್ನು ತೊಳಿಬೇಕು. ತೊಳೆದು ಆ ನೀರನ್ನು ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಳ್ಬೇಕು. ಆದ್ದರಿಂದ ಪಾದ ಪೂಜೆ ಬಹಳ ಮುಖ್ಯ. ಇನ್ನು ಬಂದು ಕೂಡಲೇ ಮುತ್ತೈದೆನ ಯಾವುದೋ ಚಾಪೆ ಮೇಲೆ ಕೂಡಿಸ್ಬಿಡೋದು ಹಾಗೆ ಮಾಡಬೇಡಿ. ಒಂದು ಮಣೆ ಅಂತ ಮುಂಚೆ ಸಿದ್ಧಪಡಿಸ್ಕೊಳ್ಳಿ. ಹಾಗೆ ನೆಲದ ಮೇಲೆ ಅಂತ ಕೂಡಿಸ್ಬೇಡಿ. ಇದನ್ನೆಲ್ಲ ಗಮನಿಸ್ಕೊಳ್ಬೇಕು. ಆಮೇಲೆ ಕುಂಕುಮ ಅರಿಶಿನ ಎಲ್ಲ ಕೊಟ್ಟು ತಲೆಯನ್ನು ಬಾಚಿ, ಆಮೇಲೆ ಹೂವನ್ನು ಮುಡಿಸಿ, ಕಣ್ಣಿಗೆ ಕಾಡಿಗೆ ಹಚ್ಚಿ, ಆಮೇಲೆ ಕನ್ನಡಿಯಿಂದ ಅವರ ಮುಖವನ್ನು ನೋಡೋ ಹಾಗೆ ನೀವು ತೋರಿಸಿ, ಆಮೇಲೆ ವಿಳೆದೆಲೆ ದಕ್ಷಿಣೆ ಎಲ್ಲ ಕೊಟ್ಟು, ನಂತರ ಮರದ ಬಾಗಿನದಲ್ಲಿ ಏನು ಸೆರಗಿನಿಂದಾಗಿ ಆ ಮರದ ಬಾಗಿನದ ಪ್ರಕ್ರಿಯೆಯನ್ನು ಮಾಡ್ತೀರಿ ಅದನ್ನೆಲ್ಲ ಅನುಷ್ಠಾನ ಮಾಡಬೇಕು. ಇಷ್ಟೆಲ್ಲ ಮಾಡಿ ಅವ್ರಿಗೆ ನಮಸ್ಕಾರ ಮಾಡಬೇಕು, ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಈ ಎಲ್ಲ ಕ್ರಮವನ್ನು ಭೋಗಿ ಹಬ್ಬದ ದಿವಸ ತಪ್ಪದೇ ಮಾಡಿ. ಏನೇ ಆದರೂ ಒಬ್ಬ ಬ್ರಾಹ್ಮಣ ದಂಪತಿಗೆ ಮಾತ್ರ ಅವಶ್ಯವಾಗಿ ಈ ತರಕಾರಿ ಇತ್ಯಾದಿಗಳು, ದಕ್ಷಿಣೆ ಏನೇನಿದೆ ಎಲ್ಲ ದಾನವನ್ನಂತೂ ಮಾಡಲೇಬೇಕು. ನೀವೇನು ಮಾರನೇ ದಿವಸದಿಂದ ಪದಾರ್ಥ ಅಥವಾ ಅವತ್ತಿನ ದಿವಸ ಏನು ತಿನ್ಲಿಕ್ಕೆ ಹೋಗ್ತೀರಿ ಅದರ ಮುಂಚೆ ಒಬ್ಬರಿಗೆ ಕೊಟ್ಟು ತಿನ್ನಬೇಕು. ಅದು ಯೋಗ್ಯರಾದವರಿಗೆ ಕೊಟ್ಟು ತಿಂದರೆ ಆಗ ವಿಶೇಷವಾಗಿ ಈ ಭೋಗಿ ಹಬ್ಬದ ಆಚರಣೆಯಿಂದ ಮುಂದೆ ನಮ್ಮ ಜೀವನದಲ್ಲಿ ಸಕಲ ಭೋಗಗಳಿಗೆ ಅವಕಾಶ ಆಗುತ್ತೆ. ಒಳ್ಳೆ ರೀತಿಯ ಫಲಗಳನ್ನು ನಾವು ಅನುಭವಿಸ್ಬೋದು ಅಂತ ತಿಳಿಸ್ತಾ, ಇನ್ನು ಕೆಲವ್ರಿಗೆ ಸಂಶಯ ಇರುತ್ತೆ, ನಮ್ಗೆ ಯಾರೂ ಸಿಗೋದೇ ಇಲ್ಲ, ಎಲ್ಲರೂ ಅಲ್ಲಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತಾರಲ್ಲ ದಂಪತಿಗಳು ಅಂತ.
ಅದಕ್ಕೆ ನೀವೇನು ಮಾಡ್ಬೇಕಂತ ಸಂದರ್ಭದಲ್ಲಿ ಯಾರೂ ಸಿಗಲಿಲ್ಲ ಅಂದರೆ ಸೀದಾ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಅರ್ಪಣೆ ಅಂತ ಹೇಳಿ ಎಲ್ಲ ಮರದ ಬಾಗಿನ ಪದಾರ್ಥ ಏನೇನಿದೆ ಅದೆಲ್ಲವನ್ನು ಅಲ್ಲಿ ಕೊಡಿ. ಇಲ್ಲ ಅಲ್ಲಿ ಯಾರಾದ್ರೂ ಸಿಗ್ತಾರೆ, ಖಂಡಿತವಾಗಿ ಅಲ್ಲಿ ಕೊಡಿ. ಹಾಗಾಗಿ ಯಾವುದೇ ರೀತಿಯ ಒಂದು ಅಡಚಣೆ ಆಗಲಿಲ್ಲ, ನಾವು ಮಾಡ್ಲಿಕ್ಕಾಗಲಿಲ್ಲ ಅನ್ನೋ ಮನೋಭಾವ ನಿಮ್ಮಲ್ಲಿ ಬರಲ್ಲ. ಅದರಿಂದ ಈ ಥರದೆಲ್ಲ ಉಪಾಯಗಳಿದ್ದಾಗ ಆ ಭೋಗಿ ಹಬ್ಬದ ಆಚರಣೆಯನ್ನು ಅವಶ್ಯವಾಗಿ ಮಾಡಿ ಆ ಭಗವಂತನ ಆ ಸಂಕ್ರಾಂತಿ ಪುರುಷನ ವಿಶೇಷ ಅನುಗ್ರಹವನ್ನು ಎಲ್ಲರೂ ಪಡೆದುಕೊಳ್ಳಿ ಅಂತ ತಿಳಿಸ್ತಾ, ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಆ ಸಂಕ್ರಾಂತಿ ಪುರುಷನ ಈ ಭೋಗಿ ಹಬ್ಬದ ಆಚರಣೆಯಿಂದ ಏನೇನು ಒಳ್ಳೆಯದಾಗಬೇಕು ಅದೆಲ್ಲ ಒಳ್ಳೆಯದು ಕೂಡ ನಿಮಗಾಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.